ಹಲೋ ಗೈಸ್, ಒಂದು ಬಿಗ್ ಅಪ್ಡೇಟ್ ಇದೆ. ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಮ್ಮ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಡೆಡ್ಲೈನ್ ಅನ್ನೋದು ಮಾರ್ಚ್ 5ಗೆ ಪೋಸ್ಟ್‌ಪೋನ್ ಆಗಿದೆ. ಆ್ಯಂಡ್ ಎಲ್ಲ ಕೋರ್ಸ್‌ಗೂ ಅಪ್ಲೈ ಆಗುತ್ತೆ. ಇದು ನೀವು BE ಮಾಡ್ತಿದ್ರೆ ಬಿ-ಟೆಕ್ಕು, MBBS, ಎಮ್-ಟೆಕ್ಕು ಆ್ಯಂಡ್ ಈವನ್ PhD ಯಾವುದೇ ಕೋರ್ಸ್ ಮಾಡ್ತೀವಿ ಎಲ್ಲ ಕೋರ್ಸಸ್‌ಗೂ, ಡಿಪ್ಲೊಮಾ ಕೋರ್ಸಸ್ ಎಲ್ಲ ಕೋರ್ಸಸ್‌ಗೂ ಡೆಡ್ಲೈನ್ ಅನ್ನೋದು ಅಫಿಷಿಯಲ್ ಆಗಿ ಎಕ್ಸ್ಟೆಂಡ್ ಆಗಿದೆ ಮಾರ್ಚ್ 5ವರೆಗೂ. ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಎಲ್ಲ ರಿಲೀಸ್ ಆಗಿದೆ. ನೀವು ನೋಡ್ಬೋದು. ನೆಕ್ಸ್ಟ್ ಈಗ ನಾವು ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನನಗೆ ಎನ್ ನಂಬರ್ ಆಫ್ ಕಾಮೆಂಟ್ಸ್ ಬಂದಿತ್ತು. ಆ ಕಾಮೆಂಟ್ಸ್‌ಗೆಲ್ಲ ಒಂದು ಆನ್ಸರ್ ಮಾಡ್ತೀನಿ. ಕೆಲವೊಬ್ರು ಕೇಳ್ತಾವ್ರೆ, ಬ್ರೋ ನನಗೆ ಹಾಫ್ ಅಮೌಂಟ್ ಬಂದಿದೆ, ನಿನಗೆ ಹಾಫ್ ಅಮೌಂಟ್ ಬಂದಿಲ್ಲ ಅಂತ. ಹಾಫ್ ಅಮೌಂಟ್ ಬಂದಿದೆ ಅಂತಂದರೆ ಇನ್ನು ರಿಮೈನಿಂಗ್ ಹಾಫ್ ಅಮೌಂಟ್ ಬರುತ್ತೆ. ಆ್ಯಂಡ್ ಇದಕ್ಕೆ ಓನ್ಲಿ ಕೆಲವೊಬ್ರು ಮಾತ್ರ ಈ ರೂಲ್ ಮಾಡ್ತಾರೆ. ಲೈಕ್ KE ಅವರು, SSP ಅವರು ಹಾಫ್ ಅಮೌಂಟ್ ಕಳಿಸ್ತಾರೆ. ಇನ್ನು ಹಾಫ್ ಅಮೌಂಟು ಸೆಕೆಂಡ್ ಲೆವೆಲಲ್ಲಿ ಕಳಿಸ್ತಾರೆ. ನನಗೆ ಒಂದು ಮೆಸೇಜ್ ಬಂದಿತ್ತು ಇನ್‌ಸ್ಟಾಗ್ರಾಮಲ್ಲಿ, ಬ್ರೋ ನನಗೆ ಹಾಫ್ ಅಮೌಂಟ್ ಬಂದಿದೆ, ಇನ್ನು ಹಾಫ್ ಅಮೌಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ. ಫರ್ದರ್ ನೀವು ಹಾಫ್ ಅಮೌಂಟ್ ಬಂದಿದೆ ಅಂತಂದರೆ ನಿಮ್ಮದೆಲ್ಲ ವೆರಿಫಿಕೇಷನ್ ಆಗಿದೆ, ಡನ್. ಇನ್ನು ಹಾಫ್ ಅಮೌಂಟು ವಿತಿನ್ ಸ್ಪ್ಯಾನ್ ಆಫ್ ಒಂದು 15 ಡೇಸ್ 20 ಡೇಸ್ ಒಳಗಡೆ ಹಾಫ್ ಅಮೌಂಟ್ ಬರುತ್ತೆ. ನಿಮಗೆ ಟೋಟಲ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ನಮ್ಗೆ ಇನ್ನೊಂದು ಡೌಟ್ ಕೇಳ್ತಾವ್ರೆ, ಇನ್ನೊಂದು ಕಾಮೆಂಟು, ಬ್ರೋ ನಾನು ಎಮ್-ಟೆಕ್ ಸೆಕೆಂಡ್ ಇಯರು, ನಾನು ಫಸ್ಟ್ ಇಯರ್ ಆಲ್ರೆಡಿ ನನಗೆ ಬಂದಿದೆ ಅಮೌಂಟು. ಈಗ ಸೆಕೆಂಡ್ ಇಯರ್ ಅಪ್ಲೈ ಮಾಡ್ತಿರುವಾಗ ನನಗೆ 10 ಡಿಜಿಟ್ CET ನಂಬರ್ ಇರೋದು. ಆ 10 ಡಿಜಿಟ್ ನೀಟಾಗಿ ನಾನು ಎಂಟ್ರ್ ಮಾಡಿದ್ರು ಎರರ್ ಬರ್ತಾಯಿದೆ ಅಂತ. ಇದು ಎರರ್ ಏನಕ್ಕೆ ಬರ್ತಿದೆ ಅಂತಂದರೆ, ನಿಮ್ಮ ಡೇಟಾ ಇನ್ನೂ ಸ್ವಿಚ್ ಆಗಿಲ್ಲ SSP ಕಡೆಯಿಂದ. ಮೇ ಬಿ ನಿಮ್ಮ ಕಾಲೇಜ್ ಅವರು, ಯೂನಿವರ್ಸಿಟಿ ಅವರು, KE ಅವರು SSP ಅವ್ರಿಗೆ ಸಬ್ಮಿಟ್ ಮಾಡಿದ್ರು ಆ SSP ಅವರು ನಿಮ್ಮ ಡೀಟೇಲ್ಸ್‌ನ, ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್‌ನ ಎಮ್-ಟೆಕ್ ಅವರು ಅವ್ರ ಅಕಾಡೆಮಿಕ್ ಡೀಟೇಲ್ಸ್‌ನ ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಲೇಟ್ ತಗೊತಾರೆ. ನಿಮ್ಮ ಯೂನಿವರ್ಸಿಟಿ KE ಡೇಟಾ ಕೊಟ್ಟ ಆದಮೇಲೆ ಬ್ಯಾಚಸ್ ವೈಸ್ ಅವರು ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಸ್ವಿಚ್ ಮಾಡ್ತಾರೆ. ಇದು ಯೂಶುವಲಿ 10-15 ಡೇಸ್ ಆಗುತ್ತೆ ಎಮ್-ಟೆಕ್ ಸ್ಟೂಡೆಂಟ್ಸ್‌ಗೆ. ಆ್ಯಂಡ್ ಈವೆನ್ ದೋ ನಿಮ್ಮ CET ನಂಬರ್ 10 ಡಿಜಿಟ್ ಏನಿದೆಯೋ ಅದು ಕರೆಕ್ಟಾಗಿದ್ರೂ ಈಗ ನಿಮಗೆ ತೋರಿಸುತ್ತೆ. ಕರೆಕ್ಟಾಗಿ KE ಡೇಟಾಬೇಸಲ್ಲಿ ಲಿಂಕ್ ಆಗಿರಲ್ಲ, ಇನ್ನು ಅಪ್ಡೇಟ್ ಮಾಡ್ತಾರೆ. ವಿತಿನ್ ಸ್ಪ್ಯಾನ್ ಆಫ್ 5-10 ಡೇಸಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಇನ್ನೊಬ್ರು ಕೇಳ್ತವ್ರೆ, ಅಣ್ಣ ನನಗೆ ರೆಡ್ ಬಟನ್ ಬರ್ತಾ ಇದೆ, ಅದು ಇದು ಪಾಪಪ್ ಬಟನ್ ಬ್ಲಾಕ್ ಆಗಿದೆ ಅಂತ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ RD ನಂಬರ್ ಕರೆಕ್ಟಾಗಿದೆ ನೋಡ್ಕೊಳ್ಳಿ. RD ನಂಬರ್, ಆಧಾರ್ ಕಾರ್ಡ್ ನೀಟಾಗಿದೆ ಇಲ್ವಾ ನೋಡ್ಕೊಳ್ಳಿ. ಆ್ಯಂಡ್ ನಮಗೆ ರೆಡ್ ಕಲರ್ ಆಗಿ ಬರುತ್ತೆ ಅಂತಂದರೆ ನೀವು ಏನಾದರೂ ಒಂದು ಫಾರ್ಮಲ್ಲಿ ಒಂದು ಬಾಕ್ಸಲ್ಲಿ ಏನಾದರೂ ಫಿಲ್ ಮಾಡೋದು ಮರ್ತೋಗಿರ್ತೀರ. ಏನಾದರೂ ಅಲ್ಲಿ ಪರ್ಮಿಷನ್ ಕೊಡೋದು ಅಲೋ ಮಾಡಿರಲ್ಲ, ಇಲ್ಲಾಂತಂದರೆ ಏನಾದರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರಲ್ಲ. ನಮ್ಗೆ ಇನ್ನೊಂದು ಏನೋ ಕ್ವಶ್ಚನ್ ಕೇಳ್ತವ್ರೆ ಅಂತಂದರೆ, ಅಡ್ಮಿಷನ್ ಕಾಪಿ ಯಾವುದು ಅಪ್ಲೋಡ್ ಮಾಡಬೇಕು, ಯಾವ ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕಂತವ್ರೆ. ನೀವು PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಲೆಸ್ ದೆನ್ 500 KB ಅಂದರೆ ಲೆಸ್ ದೆನ್ 1 MB ಒಳಗಡೆ ನೀವು ನಿಮ್ಮ PDF ಮುಖಾಂತರನೇ ಅದು ಸಬ್ಮಿಟ್ ಮಾಡಬೇಕು. ಯಾಕಂತಂದರೆ PDF ಎಲ್ಲ ಸಿಸ್ಟಮಲ್ಲೂ ನೀಟಾಗಿ ಕಂಫರ್ಟಬಲ್ ಆಗಿ ವರ್ಕ್ ಆಗುತ್ತೆ. ನೀವು ಏನೋ ಎಕ್ಸ್ಟೆನ್ಷನಲ್ಲಿ ವರ್ಕ್ ಮಾಡ್ತೀವಿ, ಅವ್ರು ಮತ್ತೆ ಅಲ್ಲಿ ವೆರಿಫಿಕೇಷನ್ ಮಾಡೋ ಅವ್ರಿಗೆ ಅವರು PCಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಫೈಲ್. ಅದಕ್ಕಾಗಿ ಸೇಫ್ ಸೈಡ್‌ಗಾಗಿ PDF ಮುಖಾಂತರನೇ ಕಳಿಸಿ. ನೀವು PDF ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಮ್ಗೆ ಇನ್ನು ಜಾಸ್ತಿ ಕಮೆಂಟ್ಸ್ ಬರ್ತಾ ಇದೆ. ಅದಕ್ಕೆಲ್ಲ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ. ಎಲ್ಲ ಒಂದೇ ದಿನಕ್ಕೆ ಕೊಡೋಕ್ಕಾಗಲ್ಲ. ಆ್ಯಂಡ್ ಇದು ಮೇಜರ್ ಎಲ್ಲರಿಗೂ ಬರೋ ಡೌಟ್ ನಾನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಇಲ್ಲ ಅಂತ ನಾವು ಬೇರೆ ನಿಮ್ಗೆ ಏನಾದರೂ ಜಾಸ್ತಿ ಜನ ಆದರೂ ಡೌಟ್ ಜಾಸ್ತಿ ಇದೆ ಅಂತಂದರೆ ನಾನು ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅವ್ರಿಗೆ. ಆ್ಯಂಡ್ ಇದು ವಿಡಿಯೋ ಆ್ಯಂಡ್ ಫರ್ದರ್ ನಿಮ್ಗೆ ಏನಾದರೂ ಲೈಕ್ SSP ಅವರಿಂದ ಮಾಹಿತಿ ಬೇಕು, ಇನ್ನೂ ಅಫಿಷಿಯಲ್ ಆಗಿ ಬೇಕು ಅಂತಂದರೆ ನೀವು ಬೇಕಾದರೆ KE ಅವ್ರಿಗೆ, SSP ಅವ್ರಿಗೆ ಅಫಿಷಿಯಲ್ ಆಗಿ ನೀವು ಹೆಲ್ಪ್ ಡೆಸ್ಕ್ ನಂಬರ್ಗೆ ಕಾಲ್ ಮಾಡ್ಬೋದು. ಲೈಕ್ 1902 ನಿಮಗೆ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾರೆ. ಆ್ಯಂಡ್ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಬೇಕಂದ್ರೆ ಅವ್ರನ್ನ ಕೇಳ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಏನಾದ್ರು ಗೊತ್ತಿರೋ ಮಾಹಿತಿ ನಾನು ಇಂಟರ್ವ್ಯೂ ಮಾಡ್ತೀನಿ. ಇಲ್ಲಾಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ ಹತ್ರ ಗೊತ್ತಿದ್ದರೆ ಇನ್ಫಾರ್ಮೇಷನ್ ಅವ್ರು ಬೇಕಂದ್ರೆ ನಿಮಗೆ ಕಾಮೆಂಟ್ಗೆ ರಿಪ್ಲೈ ಮಾಡ್ತಾರೆ. ದಿಸ್ ಇಸ್ ಅವರ್ ವಿಡಿಯೋ. ಆ್ಯಂಡ್ ಇಂಥ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.